ಪಕ್ಲಟ್ಟಿ ಅದಕ್ಕೆ ಹಾಕಿದ್ ಬಿಡಯಪ್ಪ. ನಮ್ಮ ಹಿಂದೂ ಸಂಪ್ರದಾಯದೊಳಗ ಮೊದಲನೇ ಹಬ್ಬ. ಊರಾನ್ ಮಂದಿ ಎಲ್ಲ ಜಗ್ಮಗ್ ಅಂತೇಳಿ ಮನಿ ಸಾರಿಸಿ ಆ ಪಕ್ ಲೈಟ್ ಹಾಕ್ಯಾರ. ನಮ್ಮ ಮನಿ ಮುಂದೆ ಹಾಕ್ಲಿಕ್ಕಂದ್ರ ಹೆಂಗ್ ಬೇವ. ನೀನ್ ಸೊಸಿ ಇಲ್ಲ ಅಂತೇಳಿ ಊಟ ಮಾಡೋದ್ ಬಿಡಕ್ಕಾಗತ್ತನ? ಇನ್ನ ಪಾರವನ್ನ ಈ ಸ್ಥಿತಿಯಾಗ ನಾವ್ ಹೆಂಗ್ ಹೋಗಿ ಕರ್ಕೊಂಬರೋನ್ ಹೇಳು. ಅಷ್ಟಕ್ಕೂ ನಾ ಮಾವಾರಿಗೆ ಫೋನ್ ಹಚ್ಚಿದ್ದೆ. ಮೊದ್ಲೇ ಹಬ್ರಿ ಮತ್ತ ಪಾರವನ್ನ ಕಳಿಸ್ಕೊಡ್ತಿದ್ದೇನ, ಒಂದ್ 4 ದಿನ ಮಟ್ಟಿಗೆ ಬರುವಳಕ ಅಂತ ಅಂದ್ನೆ. ಮಾವಾರು ಬ್ಯಾಡಪ್ಪ ಈಗ, ಆ ಬೇಡ, ಅವನ ಪರಿಸ್ಥಿತಿನೂ ಹಂಗ ಇದು ಐತಿ. ಬ್ಯಾಡ ಬೇಡ ಮತ್ ಮುಂದಿನ ಅವ ಆರಾಮಾಗಿಂದ, ಕುಮಾರ್ ಆರಾಮಾಗಿಂದ ಹೋಗಕ್ಕಂತೇಳಿ ಕರ್ಕೊಂಡು ಅಂತ ಅಂದ. ಕಡಿಕ್ ನಿನ್ ಹೆಂಡತಿನರ ಕರ್ಕೊಂಬಾರಪ್ಪ ಹೋಗಿ. ಅಲ್ಲ ಮನ್ಯಾಗ ಸೊಸಿನೂ ಇಲ್ಲ ಮಗಳು ಇಲ್ಲ ಅಂದ್ರ ಇಂಥ ದೊಡ್ಡ ಹಬ್ಬನ ಹೆಂಗಪ್ಪ ಮಾಡುದು? ಅಲ್ಲ ಪೂಜೆ ಮಾಡ್ಬೇಕಾದಕಿನ ಸೊಸಿ ಆಕಿನ ಹೋಗಿ ತವ್ರ ಮನ್ಯಾಗ ಕುಂತಾಳ. ಆಕಿನಾರ ಹೋಗಿ ಕರ್ಕೊಂಬರ್ಬೇಕಿಲ್ಲ. ಯವ್ವ ಇದೊಂದ್ ವಿಚಾರ ಬಿಟ್ಟು ಮಾತಾಡ. ಆಕಿಗೆ ಯಾವಾಗ ತಿಳಿತೈತಿ ಅವ ಬರುವಳಕ. ಅಷ್ಟಾಗ್ಲಿ ಅವ್ರಪ್ಪ ಅಲ್ಲಿ ಹೇಳಕತ್ತಾನ, ಅಳಿಯಂದ್ರ ಮಾತಾಡಕತ್ತಾರ ತಗೊಂಡ್ ಮಾತಾಡಂತಂದ್ರ ನನಗ ಮಾತಾಡಕ್ ಆಗಂಗಿಲ್ಲ. ಅವ್ರು ಕೂಡ ನಾ ಮಾತಾಡಂಗಿಲ್ಲ ಅಂತ ಹೇಳ್ತಾಳ ನೋಡು. ಅವ್ರವ್ವ ಕಲಿಸಿ ಕೊಡಕತ್ತಾಳ ಬಿ. ಈಕಿ ಅವ್ರ ಓನ್ ಮಾತು ಕೇಳಿ ಅಲ್ಲಿ ಕುಂತಾಳ. ಕುಂದಲು ಸುಮ್ಮರು. ಕುಮಾರ ಇಷ್ಟಪಟ್ಟನ, ಪಾರವನ ಇಷ್ಟಪಟ್ಟಾಳ. ಇಬ್ರಿಗೂ ಲಗ್ನ ಅವ್ರ ಅಪ್ಪನ ಮುಂದೆ ನಿಂದಿರ್ಸಿ ಮಾಡ್ಸ್ಯಾನ. ಈಗ ನೋಡಿದ್ರೆ ಹಿಂಗತಿ ಜಳ ತಕ್ಕೊಂಡ್ ತವ್ರ ಮನ್ಯಾಗ ಕುಂತ್ರ ಹೆಂಗ ಅಯ್ಯಪ್ಪ ಇದು? ಇಂಥ ಬಂದಿರೋ ಹಬ್ಬ, ಇಷ್ಟು ದೊಡ್ಡ ಹಬ್ಬ ಆ ಬರ್ಬೇಕಿಲ್ಲ ಸ್ವಾದಿರಿ. ಕಡೆಗೆ ನಾನಾರು ಹೋಗಿ ಕರ್ಕೊಂಬರ್ಲೇನು? ಸುಮ್ ಕುಂದ್ರ ನಮ್ಮ ಮಾತು ಇವತ್ತು ಎಂತ ಮಾತು ಅಂದ್ಲು ಗೊತ್ತನ? ನಾಟಕ ಮಾಡಿ ನಿಮ್ ತಂಗಿನ ನಮ್ಮ ಮನಿಗೆ ತಳ್ಳಿದಿಲ್ಲ ಅಂತ ಹೇಳಿ ಮಾತಾಡ್ತಾಳ ಆಕಿ. ನನ್ನ ಮಗಳನ್ನ ನಿನ್ನ ಮನಿಗೆ ಕಳ್ಸಂಗಿಲ್ಲ, ಬ್ಯಾರೆ ಮನಿ ಮಾಡ್ಬೇಕಂತ. ನಾನು ಕೇಳಿದೆ, ಬ್ಯಾರೆ ಮನಿ ಮಾಡಾಕ ಯಾರದಾರ? ಏನ್ ಅಂತಂಬ್ರದಾರ? ನನಗ ಇಲ್ಲ, ಇರೋ ಒಬ್ಬವನ ನಾನು. ನಾ ಯಾರು ಕೊಡೋ ಬ್ಯಾರೆ ಆಗ್ಬೇಕ್ರಿ ಎತ್ತೇರಂತ ನಾ ಅಂತೀನಿ. ಏನ ನಿನ್ನ ಬ್ಯಾರೆ ಮನಿ ಮಾಡಿರ್ಬೇಕಂತ ಅವಾಗ ಮಗಳನ್ನ ಕಳಿಸ್ತಾಳಂತಕಿ. ನಮ್ಮ ಮಾತು ಎನಸ್ಕೊಂಡಾಕಿ. ಏನ್ ಹೇಳಕತ್ತಾರ ಯಪ್ಪ ಅವ್ರ? ಇದು ಹೆಂಗ್ ಸಾಧ್ಯ ಐತಿ? ತಾಯಿನ ಬೇರೆ ಇಡಾಕಾಗತ್ತ? ಹೆಂಗ್ ಹೇಳ್ತಾರ ಬೇವ? ಅದಕ್ಕೆ ನನ್ನ ಕೈಲಿಂದ ಆಗಂಗಿಲ್ಲ. ನಿಮ್ಮ ಮಗಳನ್ನ ನಿಮ್ಮ ಮನ್ಯಾಗ ಇಟ್ಕೋರಿ. ಇನ್ನೂ ಅಂತಂಬ್ರು ಬ್ಯಾರೆ ನೋಡು, ಅದು ಲೋಕಾರೂಢಿ. ಬ್ಯಾರೆ ಆಕಾರ ಆ ಮಾತು ಬೇರೆ ಅದು. ಅಲ್ಲ, ತಾಯಿ ಕೂಡ ಬ್ಯಾರೆ ಆಗ್ಬೇಕಾ? ನಾನು ನಿನ್ನ ಇಷ್ಟು ವಯಸ್ಸಾದಕ್ಕಿನ ಬ್ಯಾರೆ ಮನಿ ಮಾಡಿಡ್ಬೇಕಾ? ಹೆಂಗ್ ಮಾತಾಡ್ತಾರ ನೋಡ್ಬಿ ಅವ್ರ. ಮಾವರ್ನು ಬೇಯಕತ್ರು ಏನ್ ಕುತ್ಕೊಂಡ್ ಫೋನ್ ಕಟ್ ಮಾಡಿದ್ರು. ಮತ್ತ ಅಲ್ಲಿ ಏನಾತು ಏನೋ ದೇವ್ರಿಗೆ ಗೊತ್ತು. ಅಲ್ಲ ಯಪ್ಪ, ಕಡಿಕ ನಾನ ಒಂದು ಬಾಡಿಗೆ ಮನಿ ಮಾಡ್ಕೊಂಡು ಇರ್ತೀನಿ ಬಿಡಯ್ಯಪ್ಪ. ನಿಮ್ಮಿಬ್ರು ಬಾಳೆ ಸುದ್ದ ಆದ್ರೆ ಸಾಕಯ್ಯಪ್ಪ. ಏನ್ ನಂದೊಂದು ರೊಟ್ಟಿ ಸುಟ್ಕೊಂಡು ತಿಂತೀನಿ ಬಿಡು. ನಾ ದೂರ ಇದ್ರೆ ಆಕಿ ಬರ್ತೀನಿ ಅಂದ್ರೆ ಚಲೋ ಆತು ಬಿಡಯ್ಯಪ್ಪ. ಬರುವಳಕ ನೀನು ನಿನ್ ಹೆಂಡತಿ ಚಂದಗಿದ್ರೆ ಸಾಕು. ಈ ಮುದೋಡಿನ ತಗೊಂಡು ಏನು ಮಾಡ್ತಿ? ಬೇಡ, ಹೋಗಿ ಕರ್ಕೊಂಬಾ. ನಾನು ಬೇರೆ ಮನಿ ಮಾಡಿ ಮಾಡ್ಕೊಂಡು ನಾನು ಇರ್ತೀನಿ. ನಂದೊಂದು ರೊಟ್ಟಿ ಸುಟ್ಕೊಂಡು ತಿಂತೀನಿ. ನೀನ್ ಹೆಂಡತಿ ಕರ್ಕೊಂಬಾ. ಯವ್ವ ಏನ್ ಮಾತಾಡಕತ್ತೀವಿ? ನನ್ನ 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲಿವಿ ಇಷ್ಟು ಎತ್ತರ ಮಾಡಿ ನನ್ನ ಕಷ್ಟ ಸುಖ ಎಲ್ಲಾ ನೋಡ್ಕೊಂಡಿ. ಈಗ 2 ವರ್ಷ ಆತ ನಮ್ಮ ಮನಿ ಬಂದ್. 2-3 ವರ್ಷ ಆತ. ಈಕಿಗೇನ್ ಗೊತ್ತೈತಿ? ನೀ ಕಷ್ಟಪಟ್ಟಂಗ ಈಕಿ ಕಷ್ಟಪಟ್ಟಾಳನ? ಆ ನಾನ್ ನಿನ್ನ ದೂರ ಮಾಡ್ಕೊಂಡಂಗಿಲ್ವಿ. ನೀ ಏನ್ ಮಾಡಿ ಅನ್ನೋದು ನನಗ್ ಗೊತ್ತೈತಿ. ತಾಯಿಯಿಂದ ದೂರ ಇರೋದಂತ. ಇಂತ ಹೆಂಡ್ತಿ ನನಗ್ ಬೇಡ ಬೇಡ. ಆಕಿ ಹತ್ರ ಕಚಿಡ ಬುದ್ಧಿನ ಅದಾವ್. ಅದಕ್ಕ ಆಕಿ ಬೇಡ ಬೇಡ. ಅಲ್ಲಿ ಅವ್ರ ಅಪ್ಪನ ಮನ್ಯಾಗ ಇರೋಳಕ. ಇದನ್ನೆಲ್ಲ ತಲೆ ಕೆಡಿಸ್ಕೊಳೋದ್ ಬಿಡು. ಬಡ ಬಡ ನಾಳೆ ಲಗುನ ಹೇಳ್ತೀನಿ. ಎದ್ಬಿಟ್ಟು ಹೊಲದೊಂದು ಪೂಜೆ ಐತಿಲ್ವಿ, ನಡಿ ಇಬ್ರು ತಾಯಿ ಮಗ ಹೋಗಿ ಮಾಡ್ಕೊಂಬರೋನು. ನಾನು ಲಘು ಹೇಳ್ತೀನಿ, ನೀನು ಬ್ಯಾಳಿಗೆ ಹಾಕ, ನಾನು ರುಬ್ತೀನಿ. ಹಾ, ನಾನು ಎಲ್ಲ ನಿನಗ ಹೆಲ್ಪ್ ಮಾಡ್ತೀನಿ. ನಿನಗ ಆಗಂಗಿಲ್ವಿ ಮಾಡಕ ಎಲ್ಲ ಕೆಲ್ಸನ ನಾನು ಹೇಳ್ತೀನಿ ಅಂತ. ಇಬ್ರು ಮಾಡ್ಕೊಂಡು ನಡಿ. ಆಕಿಗೆ ಸೊಕ್ಕ ಬಂದತಿ. ನಾ ಇಲ್ಲಾರ್ದ ಏನೂ ಆಗಂಗಿಲ್ಲ ಇವ್ರದ್ದು ಅಂತ ತಿಳಿದಾಳ ಆಕಿ. ಬರೀ ಹಿಂಗ ಮಾಡ್ತಾರ, ಬರೀ ಟೆನ್ಷನ್ ಕೊಡೋದ್ರಾಗ ಇರ್ತಾರೆ ಎಲ್ಲಾರು. ಮೈ ಏನಾತ? ಎದಕ್ ಓದಾಡಕತ್ತಿ? ಎಲ್ಲ ನಿಮ್ ತಮ್ಮನಿಂದ ಆಗಿದ್ದು. ಲತಾ ಫೋನ್ ಹಚ್ಚಿ ಶಿಸ್ತ ಬೈಯಾಕತ್ತಿದ್ಲ ನನಗ. ಯಾಕ ಆಕೆ ಬೈದ್ಲ? ಎಲ್ಲ ನಿಮ್ ತಮ್ಮನಿಂದ. ನೋಡು, ನಿಮ್ ತಮ್ಮ ಗಿಫ್ಟ್ ಕೊಟ್ಟು ಕಳ್ಸ್ಯಾನಂತ ಆ ಕಾವೇರಿಗೆ. ಫೋನು, ಅದು ಐಫೋನು. 1 ಲಕ್ಷ ರೂಪಾಯಿ ಫೋನ್ ಕೊಟ್ಟು ಕಳ್ಸ್ಯಾನಂತ. ವೆನಿಟಿ ಬ್ಯಾಗ್ ಕೊಟ್ಟು ಕಳ್ಸ್ಯಾನಂತ ಲೆದರ್ದು. ಲತಾ ನನ್ನ ಫೋನ್ ಹಚ್ಚಿ ಬೈಯಾಕತ್ ಬಿಟ್ಲ. ನೀವೇನ್ರಿ ನನ್ ಕೊಡ್ಸಿದ್ದೀರಾ ಅಂತೇಳಿ. ಐಫೋನ್ ಕೊಡ್ಸ್ಯಾರ, ಐಫೋನು. ನೀವು ಅಟ್ಲೀಸ್ಟ್ ಒಂದು 10-15 ಸಾವಿರ ರೂಪಾಯಿದಾದ್ರು ಫೋನ್ ಕೊಡ್ಸಿರೇನ ಅಂತೇಳಿ ನಾನು ಕೂಡ ಜಗಳ ತೆಗ್ದಿದ್ಲಕ್ಕಿ. ಬರೀ ನಿಮ್ ತಮ್ಮ ಹಿಂಗ ಮಾಡ್ತಾನ ನೋಡು. ಮುದುಕಾಗೇನವ. ಆದ್ರೂ ಹೆಂಡತಿ ಮ್ಯಾಗ ಅಷ್ಟೊಂದು ಜೀವದನ. ನೀವು ನನ್ನ ಮ್ಯಾಗ ಎಷ್ಟು ಜೀವ ಅದಿರಿ ಅಂತ ಹೇಳಿ ನನಗೆ ಗೊತ್ತೈತಿ, ತಗೊಳ್ರಿ ಅಂತೇಳಿ ಜಗಳ ತೆಗದ್ಲಮ್ಮ. ಅವಳಿಗೂ ಐಫೋನ್ ಬೇಕಂತ. ನಿಂತ ಮೆಟ್ಟಿನ ಮ್ಯಾಗ ಐಫೋನ್ ಅಂದ್ರ ಈಗ ಹಿಂಗತಿ ಆದ್ರ ಮುಂದ್ ಕತಿ ಹೆಂಗ? ಎಲ್ಲ ನೀವ ಮಾಡಿಟ್ಟಿರೋದು. ನಾ ಅದಕ್ಕೆ ಹಳ್ಳಿ ಹುಡುಗಿಯರು ಬೇಡ ಅಂತಂದೆ. ಎಲ್ಲ ಈ ಅಜ್ಜಿ ಅದಾಳಲ್ಲ, ಅಜ್ಜಿನ ಮಾಡಿಟ್ಟಿರೋದು. ಅವ ಅಜ್ಜಿ ಹೇಳ್ದಂಗ ನೀ ಕೇಳ್ತಿ, ನಿಮ್ಮ ಅಜ್ಜಿ ಹೇಳ್ದಂಗ ಕೇಳ್ಬೇಕಪ್ಪ ಅಂತಂದಿ. ನೋಡಿ ಈಗ ಏನಾತು? ಮೊದ್ಲಿಕ್ಕೆ ಏನಂದಿ? ನಮ್ಮ ತಮ್ಮ ಮದ್ವಿನ ಆಗಂಗಿಲ್ಲ. ನಮ್ಮ ತಮ್ಮ ಗಳಿಸಿದ್ದ ಆಸ್ತಿ, ನಮ್ಮಪ್ಪ ಗಳಿಸಿದ್ದ ಆಸ್ತಿ ಎಲ್ಲ ನಮ್ಗ ಇರ್ತತಂದಿ. ಈಗ ನೋಡಿದ್ರೆ ಮದ್ವೆ ಆಗಾಕತ್ತ. ನಿಮ್ಮ ತಮ್ಮ ಅನ್ಸ್ಕೊಂಡವ. ಮುಂದೆ ನಾವು ದುಡ್ದಷ್ಟ, ನಾವು ತಿಂದಷ್ಟ. ಮುಂದೆ ನಮ್ ಸಿಗೋದು ತೆಂಗಿನಕಾಯಿ ಚಿಪ್ಪ. ಏನ್ ಮಾಡ್ಲಿ? ನಾನು ಅವ್ನ ಬಾಯ್ಲಿಂದ ತಿಳ್ಕೊಬೇಕಂತೇಳಿ ಅವ್ನ ರೂಮಿಗೆ ಹೋಗಿದ್ದೆ. ಅವ ಇಷ್ಟಪಟ್ಟ ಮದ್ವೆ ಆಗಕತ್ತಾನ. ಎಷ್ಟೇ ನಾಟಕ ಆಡಿದ ನನ್ ಮುಂದೆ. ಮದ್ವೆ ಆಗಂಗಿಲ್ಲ ಅಂದ. ಹೋಗಿ ಹೋಗಿ ಆ ಗುಗ್ಗುನ ಮದ್ವೆ ಆಗಕ್ಕೆ ಒಪ್ಕೊಂಡ. ಅವ್ನಿಗೆ ಇಷ್ಟ ಇರ್ಲಿಕ್ಕಂದ್ರ ಹೆಂಗರ ಮಾಡಿ ಈ ಮದ್ವೆ ತಪ್ಪಿಸ್ಬೇಕಂತೇಳಿ ನಾನು ಅನ್ಕೊಂಡೆ.
ಆದ್ರೆ ನಾನೇ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದೀನಿ ಅಂಥೇಳಿ ಅಂದ. ಕರೆಕ್ಟಾಗಿ ನಿಮ್ಮ ಅಜ್ಜಿ ಬಂದ್ಬಿಟ್ಟು ಆಕಿನು ನಿನ್ಗೆ ಎದಕ್ಕೆ ಬೇಕು ಹಂಗೆ ಹಿಂಗೆ ಅಂತ ಬೇದ್ಲ ನಾನು. ಆಯ್ತು ತಗೋ, ನಮ್ಮ ಕೈ ಸಿಕ್ಕಿದ್ದು ದೊಡ್ಡ ಚಿಪ್ಪ. ತಣ್ಣಗ ಈಗ ಹೋಗುದು ಬೇಷಿ ಮನಿ ಬಿಟ್ಟು. ಮುಂದೇನು ಸಿಗ್ತತಿ ನಮ್ಗೆ? ನಿನ್ನ ಮಾತು ನೆಚ್ಕೊಂಡು ಕೂತ್ಕೊಂಡ್ರ ಮಮ್ಮಿ ನಮ್ಮ ಕೈಗೆ ಏನೇನು ಸಿಗಂಗಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ನೀ ಮಾತಾಡಕ್ಕೆ ಹೋಗ್ಬೇಡ. ಅವರಿಬ್ರು ಸಂಬಂಧನ ಹೆಂಗೆ ಮುರಿಬೇಕು ಅನ್ನೋದು ನನಗೆ ಗೊತ್ತೈತಿ. ಅವ ಪ್ರೀತಿ ಮಾಡಿದ ಹುಡುಗಿನ ಅವನಿಂದ ದೂರ ಮಾಡ್ದಕ್ಕಿದ್ದೀನಿ ನಾನು ಈ ಆಸ್ತಿಗೋಸ್ಕರ. ಅಂಥದ್ರಾಗ ಈ ಕಾವೇರಿನ ಅವ್ನು ಕೂಡ ಬಾಳೆ ಮಾಡಕ್ಕೆ ಬಿಡ್ತೀನಿ ನಾನು. ಬಾಳೆ ಮಾಡಿದ್ರೆ ಮಕ್ಕಳಕ್ಕವು, ಬಾಳೆ ಮಾಡಕ್ಕೆ ಬಿಡಂಗಿಲ್ಲಲ್ಲ. ಅವ್ರಿಬ್ರು ಒಂದಾಗಕ್ಕೆ ನಾ ಬಿಡೋದೇ ಇಲ್ಲ. ಮಮ್ಮಿ ಏನು ಹೇಳಕತ್ತೀನಿ ನೀನು? ಸತೀಶ್ ಮಾಮನ್ ಪ್ರೀತಿ ಮಾಡಿದ್ದು ಹುಡುಗಿ ಅವ ಪ್ರೀತಿ ಮಾಡಿದ ಹುಡುಗಿನ ಅವನಿಂದ ದೂರ ಮಾಡ್ದಕ್ಕೆ ನಾನು. ನಿಮ್ಮ ದೊಡ್ಡ ಮಾಮನ ಪ್ರೀತಿ ಮಾಡಕ್ಕೆ ಹೆಚ್ಚಿದವಳೆ ನಾನು. ಮನೆ ಬಿಟ್ಟು ದೂರ ಆಗುವಂಗೆ ಮಾಡ್ದಕ್ಕೆ ನಾನು. ನಮ್ಮ ಅವನ ಕೈಲಿಂದ ಅವ್ರ ನಮ್ಮ ಮನೆಯಿಂದ ದೂರ ಇರಬೇಕು ಹಂಗತಿ ಮಾಡಿಬಿಟ್ಟೆ ನಾನು. ಯಾವಾಗಲೂ ವರ್ಷಕ್ಕೊಂದ್ಸತಿ ಬರ್ತಾನೆ. ಆದ್ರೆ ಮಮ್ಮಿ ನೋಡಿಲ್ಲ, ₹1 ಒಂದು ಬಿಡುಗಾಸು ಅವಂಗ ಆಸ್ತಿ ಕೊಡಂಗಿಲ್ಲ ಗೊತ್ತನ. ಹಂಗತಿ ಮಾಡಿಟ್ಟಿನಿ ನಾನು. ನಿಮ್ಮ ಅಜ್ಜಿ ಆಸ್ತಿನ ಬರೆದಿಟ್ಟಾಳ ನಿಮ್ಮ ಸತೀಶ್ ಮಾಮನ ಹೆಸರಲ್ಲಿ. ನಾನು ಅದಕ್ಕಂತೇಳಿ ಅವನ ಪ್ರೀತಿಗೆ ಕಲ್ಲೋಗದೆ. ಈಗ ನೋಡಿದ್ರೆ ಈ ಕಾವೇರಿನ ಎಲ್ಲಿಂದ ಬಂದ್ಲು? ಈ ಕಾವೇರಿನ ಮದುವೆ ಆಗಕ್ಕೆ ಹ್ಞೂ ಅಂತಂದ. ಇನ್ನು ಮುಂದೆ ಏನಮ್ಮ ಮಾಡೋದು? ನನಗಂಕರು ಒಂದು ತಿಳಿಯವಲ್ದು. ಇನ್ನೇನೈತಿ, ನಾವು ದುಡಿಯತ್ತೀನಿ ಇಷ್ಟ ತಗೋ, ಎಲ್ಲ ಕೈ ತಪ್ಪಿ ಹೋಗುತ್ತೆ. ಅಲ್ಲ, ನಮ್ಮ ಮಾವನ್ನ ಬುಟ್ಟಿಗೆ ಹಾಕೊಂಡಾಳ ಅಂದ್ರೆ ಆಕೆ ಎಷ್ಟು ಬೇರಿಕಿರ್ಬೇಕು? ನೀನೇ ವಿಚಾರ ಮಾಡು. ಆಕಿನ್ನ ಏನು ನೋಡಿ ಒಪ್ಕೊಂಡೋ ಇವ ಮಾಮ? ನನಗೆ ಯಾಕೋ ಸಂಶಯ ಐತಿ. ಅವ ಆ ಹುಡುಗಿನ ಒಪ್ಕೊಂಡಾನೋ ಏನಿಲ್ಲೋ ಗೊತ್ತಿಲ್ಲ. ಎಲ್ಲಿ ನಿಮ್ಮ ಅಜ್ಜಿನ ಒತ್ತಾಯ ಮಾಡಿ ಆ ಕಾವೇರಿನ ಮದುವೆ ಆಗ್ಬೇಕಂತ ಏನಾದರೂ ಅಂದಾಳೋ ಏನೋ ಗೊತ್ತಿಲ್ಲ ನನಗೆ. ಅದನ್ನು ಬಾಯಿ ಬಿಡಿಸ್ಬೇಕಂದ್ರೆ ಅಡ್ಗೊಡ್ಡೆಯಾಗಿ ಬಂದುಬಿಟ್ಲ ನಿಮ್ಮ ಅಜ್ಜಿ. ಅವ ಅಲ್ಲಿಗೆ ಬಾಯಿ ಮುಚ್ಚಿಬಿಟ್ಟ ಸತೀಶನ ಮಾವ. ಆಯ್ತು ತಗೋ, ನಮ್ಮ ತಲೆ ಮ್ಯಾಚ್ ಚಪ್ಪಡಿಗೆಲ್ಲ ಹೇಳಿದ್ರು. ಈಗ ನೋಡು, ಹೆಂಡತಿಗೆ ₹1,00,000 ಫೋನ್ ಕೊಡ್ಸಿದ ತಾನು. ಈಗ ನಾ ಎಲ್ಲಿದ್ದ ಕೊಡಿಸ್ಬೇಕು? 1 ತಿಂಗಳು ಸ್ಯಾಲ್ರಿ ಹಾಕ್ಬೇಕು ನಾನೀಗ. ಈಗ ಬಾಯಿ ಬಿಟ್ಟು ಕೇಳಕ್ಕೂ ಬರಂಗಿಲ್ಲ. ಏನೋ ಮೊನ್ನೆ ಡೈಮಂಡ್ ರಿಂಗ್ ಕೇಳಿದೆ, ಕೊಡ್ಸಿದ್ಲ ಅಜ್ಜಿ, ಮುಗಿದು ಹೋತ. ಇನ್ನು ಹಿಂಗಾತಿ ಆದ್ರೆ ಹೆಂಗಮ್ಮಮ್ಮ? ನಾನು ಏನು ಮಾಡಲಿ? ಈ ಲೀಲಾ ಬೇರೆ ನಾನು ಬೈಯಾಕತ್ಬಿಟ್ಟ. ಇದಕ್ಕೆ ಒಂದು ದಾರಿ ಮಾಡ್ತೀನಿ. ಹೆಂಗಾರ ಮಾಡಿ ಈ ಮದುವೆನ ತಪ್ಪಿಸ್ಬೇಕು. ಅವ ಮದುವೆ ಆಗ್ಲಾರ್ದಂಗೆ ನೋಡ್ಕೊಳ. ಇನ್ನೂ ಟೈಮ್ ಐತಿ ನಮಗೆ. ಅದು ಏನು ಮಾಡ್ತೀವೋ ದೇವ್ರಿಗೆ ಗೊತ್ತು. ನನಗಂಕರು ತಲೆ ಚಿಟ್ಟು ಹಿಡ್ದತ್ ನೋಡು. ಯುಗಾದಿ ಹಬ್ಬದ್ದು ಇರೋದ್ರಿಂದ ರೀ ಮನ್ಯಾಗ ಕೆಲಸನೂ ಭಾಳ ಅದಾವ್ರಿ. ನಾನು ಆ್ಯಕ್ಚುಲಿ ಹಬ್ಬಕ್ಕೆ ಊರಿಗೆ ಹೊಂಟೀನಿ. ಹಿಂಗಾಗಿ ನನಗೆ ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕೋಕ್ಕಾಗವಲ್ದು. ಆದರೂ ಬಿಡಂಗಿಲ್ಲ ರೀ, ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದೊಡ್ಡ ಹಬ್ಬ ಇರೋದ್ರಿಂದ ನಾವು ಊರಾಗ ಮಾಡ್ತೀವಿ ರೀ, ವರ್ಷನೂ ಊರಿಗೆ ಹೋಗೇ ಮಾಡ್ತೀವಿ ಈ ಯುಗಾದಿ ಹಬ್ಬನ. ಸೊ ಅದಕ್ಕೆ ನಿಮ್ಗೆ ಕರೆಕ್ಟಾಗಿ ವಿಡಿಯೋ ತಲುಪಿಸೋಕ್ಕಾಗವಲ್ದು. ಮಧ್ಯೆ ನನಗೆ ಫ್ರೀ ಸಿಕ್ಕಾಗ ಒಂದೊಂದು ವಿಡಿಯೋ ಮಾಡಿ ಹಾಕಕತ್ತೀನಿ. ಇನ್ನೊಂದು 2 ದಿನ ಅಡಚಣೆ ಆಗತ್ತೆ ರೀ ವಿಡಿಯೋ ಬರೋಕ್ಕೆ. ಆದರೆ ಹಾಕ್ತೀನಿ ರೀ, ತಪ್ಸಂಗಿಲ್ಲ. ಕಡಿಕ ದಿನಕ್ಕೆ ಒಂದೊಂದರ ವಿಡಿಯೋ ಅಪ್ಲೋಡ್ ಮಾಡಿ ಹಾಕ್ತೀನಿ ರೀ. ಸಾಧ್ಯ ಆತಂದ್ರೆ 3 ಕತೆನೂ ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ಸಾಧ್ಯ ಆಗಲಿಲ್ಲ ಅಂದ್ರೆ ಯಾವುದಾದ್ರೂ ಒಂದು ಕತೆ, ದಿನ ಒಂದು ಕತೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ರೀ. ನೋಡಿರಿ ಮತ್ತು ಸಹಕರಿಸ್ರಿ. ನೀವು ಕರೆಕ್ಟಾಗಿ ವಿಡಿಯೋ ಹಾಕಂಗಿಲ್ಲ ಅಂತಂತಾರೆ ನಂಗೆ. ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ನಂಗೆ ಸಿಕ್ತು ರೀ. ಏನೋ ಅಚಾನಕ್ಕಾಗಿ ಮಾಡಿದೆ, ಇದು ಸಕ್ಸಸ್ ಸಿಕ್ತು ನನಗೆ. ತಕ್ಕ ಮಟ್ಟಿಗೆ ಸಿಕ್ಕೈತೆ ರೀ ಸಕ್ಸಸ್ಸು. ನನಗೆ ಇತ್ತಾಗ ವಿಡಿಯೋ ಮಾಡಿ ಬಿಡಾಕೂ ಸ್ವಲ್ಪ ಕಷ್ಟ ಆಗುತ್ತೆ ರೀ. ಯಾಕಂದರೆ 2 ಮಕ್ಳ ತಾಯಿ ನಾನು. ಅದನ್ನೆಲ್ಲ ಒಂದು ಗೃಹಿಣಿ ನಾನು. ಗೃಹಿಣಿಯಾಗಿ ನಾನು ಎಲ್ಲನೂ ಮೇಂಟೈನ್ ಮಾಡಬೇಕಾಗಿರುತ್ತೆ. ಅಂತೀರಿ ಕೆಲವೊಬ್ರು ಎಷ್ಟೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂಥೇಳಿ. ಅವ್ರದ್ದು ಅವ್ರಿಗೆ ರೀ. ನನ್ನ ಕಷ್ಟ ನನಗಿರುತ್ತೆ. ಎಲ್ಲರದು ಒಂದೇ ಥರ ಇರಂಗಿಲ್ಲಲ್ಲ ರೀ ಜೀವನ, ಹೌದಿಲ್ಲ ರೀ? ನನಗೂ ಪ್ರಾಬ್ಲಮ್ ಆಗತ್ತೆ ರೀ ಒಂದೊಂದು ಸತಿ ವಿಡಿಯೋ ಅಪ್ಲೋಡ್ ಮಾಡೋಕೆ. ಅದೇ ಕಾರಣಕ್ಕೆ ಒಂದೊಂದು ಸತಿ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ರೀ. ಬೆಳಗ್ಗೆ ಬೇಗ ಹಾಕೋಣ ಎಲ್ಲ ವಿಡಿಯೋ, ಒಂದು ಟೈಮಿಂಗ್ ಮೇಂಟೈನ್ ಮಾಡಿ ಕರೆಕ್ಟಾಗಿ ಹಾಕೋಣ ಅನ್ಕೊಂತೀನಿ. ಆಗೋದೇ ಇಲ್ಲ ರೀ.